ಒಂದು ಮೊದಲದಾಗಿ ಹಾಸನ ಜಿಲ್ಲಾಡಳಿತಕ್ಕೆ ಧನ್ಯವಾದ. ಯಾಕೆಂದ್ರೆ ಈಗ ಎರಡನೇ ಸಲ ಹಾಸನಾಂಬೆ ದೇವಸ್ಥಾನ ಬರ್ತಾ ಇರೋದು. ಮೊದಲನೇ ಸಲ ಬಂದು ಒಂದು ವಾರಕ್ಕೆ ನಟ ಬ್ಯಾಂಕರ್ನ ಕಲರ್ಸ್ ಒಳ್ಳೆ ಪ್ರೈಸ್ಗೆ ಸೇಲ್ ಆಯಿತು. ತುಂಬಾ ಒಳ್ಳೆ ಪ್ರೈಸ್ ತಗೊಂಡ್ರು. ನಮ್ಮ ಕುಟುಂಬದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಘಟನೆಗಳೆಲ್ಲ ನಡೀತಾ ಇದೆ. ಬಂದಾಗ ದೇವರಿಗೆ ಭಕ್ತಿಯಿಂದ ಬಂದು ಶರಣಾಗಿ ಇಲ್ಲಿ ಯಾವ ಸಿನಿಮಾ ನಟ ಇದೆಲ್ಲ ಪಕ್ಕಕ್ಕಿಡಿ, ಯಾವ VIP ಇದೆಲ್ಲ ಪಕ್ಕಕ್ಕಿಟ್ಟು ದೇವರ ಹತ್ರ ಬಹಳ ಭಕ್ತಿಯಿಂದ ಶರಣಾಗುತ್ತೆ. ಇಲ್ಲಿ ಬಹಳ ಖುಷಿ ಆಯ್ತು. ಅಣ್ಣ ನಾವು ಸಿನಿಮಾ ಮೀರಿದ ಸ್ನೇಹ ನಮ್ಮಿಬ್ರದ್ದು. ಹೀಗೆ ಮಾತಾಡ್ತಾ ಇದ್ದಾಗ ಏನಣ್ಣ ದೇವಸ್ಥಾನಕ್ಕೆ ಹೋಗೋಣ ಅಂದಾಗ ಆಗಲ್ಲ ಕಣೋ, ತಾಯಿ ಹುಷಾರಿಲ್ಲ, ಅಮ್ಮನ್ ಬಿಟ್ಟು ನಾನು ಎಲ್ಲೂ ಬರಕ್ಕಾಗಲ್ಲ ಅಂತ ಹೇಳಿದ್ರು. ಅದೇನ್ ಗಳಿಗೆ ನನ್ನ ಸಂಜೆ ಮಾತಾಡ್ಕೊಂಡ್ವಿ, ದೇವರೇ ಕರ್ಸ್ಕೊಂಡ್ರು. ಸೊ ಇಲ್ಲಿ ಬರ್ಬೇಕಾದ್ರೆ ನಾವ್ ಯಾವ ಸಿನಿಮಾ ನಟ ಅದ್ಯಾವುದೂ ಅಲ್ಲ, ಭಕ್ತಿಯಿಂದ ಒಂದು ಶರಣಾಗಿದ್ದೀವಿ. ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಅಂಡ್ ಎಲ್ಲರೂ ನಾನು ಒಂದು ಮಾತು ಕೇಳ್ಕೊಳ್ತೀನಿ, ತುಂಬಾ ಚೆನ್ನಾಗಿ ಆಡಳಿತ ಮ್ಯಾನೇಜ್ಮೆಂಟ್ ಎಲ್ಲ ವ್ಯವಸ್ಥೆ ಮಾಡಿದ್ದೀರಾ. ADC ಇರ್ಬೋದು, ನಮ್ಮ AC ಸರ್ ತಹಸೀಲ್ದಾರ್ ಇದ್ರು ಅಲ್ಲಿ, ಅವ್ರು ಇರ್ಬೋದು, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಸಂದರ್ಭ ಧನ್ಯವಾದ ಹೇಳ್ತೀನಿ. ಎಲ್ಲರೂ ಒಳ್ಳೆ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಇಲ್ಲಿ ಬಂದು ನಾನು ವಿಶೇಷವಾಗಿ ಒಂದು ಪ್ರಾರ್ಥನೆ ಮಾಡಿದೆ. ಈ ವರ್ಷದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಘಟನೆ ಬಗ್ಗೆ ಏನ್ ಕೆಟ್ಟದ್ದು ಏನಾಗಿದೆ, ತಪ್ಪು ಯಾವ್ದಾಗಿದೆ ಅದನ್ನು ತಾಯಿ ಪಾದಕ್ಕೆ ಹಾಕ್ತಾರೆ ಅಂತ ಕೇಳ್ಕೊಂಡೆ. ಅಷ್ಟೇ. ಒಳ್ಳೇದೆಲ್ಲ ಒಳ್ಳೇದಾಗುತ್ತೆ. ಒಳ್ಳೆ ವಿಚಾರಗಳ ಜೊತೆಗೆ ನಾವು ಮುಂದೆ ಬರ್ತಾ ಇದ್ದೀವಿ. ಅಣ್ಣನ ತಾಯಿ ಹುಷಾರಾಗ್ತಾ ಇದ್ದಾರೆ, ಹುಷಾರಾಗ್ಬೇಕು ಅನ್ನೋದೇ ನಮ್ಮ ಆಸೆ. ಇದ್ರ ಜೊತೆಗೆ ನಮ್ಮ ಕುಟುಂಬದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ವಿಚಾರ ಇದೆ. ಎಲ್ಲರಿಗೂ ಒಳ್ಳೇದಾಗಿ.